ಎಷ್ಟು ಸಾರಿ ಓದಿದ್ರು ಕಡಿಮೆನೆ, ಎಷ್ಟು ಸಾರಿ ಪರ್ಫೆಕ್ಟ್ ಆದರೂ ಕಡಿಮೆನೆ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಒಂದು ಸಾಗರ. ಕೆಲವರು ಅಂತಾರೆ ನಾವು ಸುಲಭವಾಗಿ ಪಾಸ್ ಆಗ್ಬೋದು ಅಂತ. ಪಾಸ್ ಆಗಿ ತೋರಿಸ್ಬೇಕು. ಪಾಸ್ ಆಗೋದು ಅನ್ನೋದಲ್ಲ, ಹೇಳೋ ಜಗತ್ತಿನಲ್ಲಿ ಎಲ್ಲರೂ ಹೇಳ್ತಾರೆ ಆಗ್ಬೋದು ಅಂತ. ಆಗ ಮಾಡಿ ತೋರಿಸ್ಬೇಕು, ಅದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಪಾಸ್ ಆಗಲೇಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮಾಡಲೇಬೇಕು, ಓದಲೇಬೇಕು. ನಾನು ಮಾರ್ನಿಂಗ್ ಅದೇ ಹೇಳಿನಿ, ಈಗೂ ಅದೇ ಹೇಳ್ತೀನಿ. ರಾತ್ರಿ 12 ಗಂಟೆಗೆ ವಿಷಯ ಕುಂತರು ಅದೇ ಹೇಳ್ತೀನಿ. ಸ್ವಂತ ಸಾಯಲಾರದ ಸ್ವರ್ಗ ಇಲ್ಲ, ಓದಬೇಕು, ಬರೀಬೇಕು, ಪರ್ಫೆಕ್ಟ್ ಅಂದಾಗ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ. ಮೊನ್ನೆ ಒಂದು ಅಂಕಿ ಸಂಖ್ಯೆ ನೋಡಿದ್ರೆ ನಾನು ಲಕ್ಷ ಜನರು ಓದ್ತಾ ಇದ್ದಾರೆ. ಅವ್ರ ಮಧ್ಯಾಹ್ನ ಹೊಡಿಬೇಕು ಅಂತಂದ್ರೆ ಎಲ್ಲವೂ ಪರ್ಫೆಕ್ಟ್ ಇರ್ಬೋದು. ಎಸ್, ನಾನು ಹುಡುಗ ಫೋನ್ ಮಾಡಿತ್ತು, ನಿಮ್ ಹಿಸ್ಟ್ರಿ ಬುಕ್ ಯಾವ ಬರ್ತ ಸರ್ ಅಂತ. ಯಾಕಪ್ಪಿ ಅಂತ ನೀರಂತ ಹೇಳಿದ್ರೆ ಇನ್ನೊಂದು 15-20 ರೂಪಾಯಿ ಅಂತ ನಾನು ಇಲ್ಲ ಸರ್, ನಾವೇ ಬರೆಯಂಗ ಹೊಳ್ಳಿ ಹಿಸ್ಟ್ರಿ ಬುಕ್ ನಾವೇ ಬರ್ಬಿಡ್ತೀವಿ ಸರ್ ಹೊಳ್ಳಿ ಹಿಸ್ಟ್ರಿ ಬುಕ್. ಅಷ್ಟು ಪರ್ಫೆಕ್ಟ್ ಆಗಿದ್ರಪ್ಪ ನಮಗ ಅಂತ ಅಪ್ಪರೇಗ ನಮಗನೇ ಹೊಳ್ಳಿ ಹಿಸ್ಟ್ರಿ ಬುಕ್ಕನೇ ನಾವೇ ಬರೆಯ ಕೇಳಿ 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 ಓದಿ 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 ಹೊಳ್ಳಿ ನಾವೇ ಬರೆಯಂಗಾಗ್ಯದ. ನನ್ ಖುಷಿ ಆಯ್ತು ಅವನ ಮಾತು ಕೇಳಿ, ಬಹಳಷ್ಟು ಖುಷಿ ಅನಿಸ್ತು. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ಲೇಖಕರಾಗಬೇಕು, ಪ್ರತಿಯೊಬ್ಬ ಒಬ್ಬ ಉಪನ್ಯಾಸಕ ಆಗಬೇಕು. ಪ್ರತಿಯೊಬ್ರು ನೀವು ಎಕ್ಸಾಮ್ ಪಾಸ್ ಆಗ್ತಿರೋ ಬಿಡ್ತಿರೋ ಬಿಟ್ಟು ಗೊತ್ತಿಲ್ಲ, ಬಟ್ ನಿಮ್ಮ ಬದುಕನ್ನು ನೀವು ಕಟ್ಕೋಬೇಕು. ನಿಮ್ಮ ಸ್ವಂತ ಬದುಕನ್ನು ನೀವು ಕಟ್ಟಿಕೊಳ್ಳುವಂತ ಶಕ್ತಿ ಅದೇ ಶಿಕ್ಷಣ. ನೌಕರಿ ತಗೊಂಡವ್ರು ಅಷ್ಟೇ ಬದುಕಾರ ಈ ಪ್ರಪಂಚದಲ್ಲಿ. ನೌಕರಿ ಸುಮ್ಮನೆ ಒಂದು ಹಂತ ಅಷ್ಟೇ. ಈ ಪ್ರಪಂಚದಲ್ಲಿ ನೌಕರಿ ತೊಳಾರವರು ಜಗತ್ತಾಳ, ಈ ಪ್ರಪಂಚ ಆಳ ನೌಕರಿ ತೊಳಾರ. ಅದಕ್ಕೆ ನೌಕರಿ ಒಂದು ಮಾನದಂಡ ಅಷ್ಟೇ. ಗೌರ್ಮೆಂಟ್ ಜಾಬ್ ನೀವು ಕಲಿಯಿರಿ, ಜ್ಞಾನವನ್ನು ತೊಗೊಳ್ಳಿ. ಒಂದು ಜ್ಞಾನ ಇವತ್ತು ತೊಗೊಂಡ್ರಿ ಅಂತಂದ್ರೆ ನಿಮ್ಮ ಜೀವನಕ್ಕೆ ಏನಾಗ್ತಂದ್ರ ಆಧಾರ ಆಗ್ತದೆ. ಬಟ್ ಜ್ಞಾನ ತಗೋಬೇಕಾದ್ರೆ ಒಂದು ನಾವು ನಮ್ಮ ಮಾನದಂಡ ಅದು. ನಾವು ಕಲ್ತೀವಪ್ಪ ಅನ್ನೋದಕ್ಕೆ ಒಂದು ಲಿಸ್ಟ್ ಕೊತ್ತಂದ್ರ ನಾವು ಸರಿಯಾದ ಮಾರ್ಗದರ್ಶನದಲ್ಲಿ ಅಥವಾ ಸರಿಯಾಗಿ ಓದಿವಿ ಅಂತ ಒಂದು ಮಾತ್ರ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ನಮ್ಮ ತಪ್ಪಿ ನಿಮ್ಮ ಸೋಲ್ಲಾಕ್ಕಿಂತ ನಾ ಬಿಡಂಗಿಲ್ಲ. ಇದು ನೆನ್ಪಿಡಿ. ನನ್ನ ಉಸಿರದ ಧ್ವನಿ ಉಸಿರಿರುವವರೆಗೆ ನಿಮ್ಮ ಸೋಲಾಕ್ ಬಿಡಂಗಿಲ್ಲ. ಒಂದ್ಸರಿ ಫೇಲ್ ಆಗ್ಬೋದು ನಾವು, 2ನೇ ಸಾರಿ ಫೇಲ್ ಆಗ್ಬೋದು, 3ನೇ ಸಾರಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಪಾಠ ಹೇಳೋದು ಟೈಮ್ ಪಾಸ್ಗೆ, ಬಿಸಿನೆಸ್ ಸಲುವಾಗಿ, ಅದಕ್ಕೆ ನನ್ನ ರಕ್ತದ ಪ್ರತಿಯೊಂದು ಕಣಗಳಲ್ಲಿ ನಾ ಟೀಚರ್. ನಾ ಪಾಠ ಹೇಳ್ತೀನಿ, ಆ ಪದ್ಧತಿ ಇದೆ ನನಗೆ. ಐ ಹ್ಯಾವ್ ಕಂಪ್ಲೀಟೆಡ್ D.Ed and B.Ed ಆಲ್ಸೋ. ನನ್ನ ರಕ್ತದ ಪ್ರತಿ ಕಣಗಳಲ್ಲಿ ಪಾಠ ಹೇಳಬೇಕು. ಸುಮ್ಮನೆ ಜೀವನ ಸಲುವಾಗಿ ಪಾಠ ಹೇಳಕ್ಕಂದಿಲ್ಲ. ನಾನು 25 ವರ್ಷ ಕಷ್ಟಪಟ್ಟರೆ 75 ವರ್ಷ ಆರಾಮ್ ಜೀವನ ಮಾಡಬಹುದು. ನೀವು ಇದ್ದಂತ ಅವಕಾಶಗಳನ್ನೇ, ಇದ್ದಂತ ಸಮಯವನ್ನು ಯಾರ ಸದುಪಯೋಗ ಮಾಡ್ಕೊಳ್ಳಲಿ. ಈ ತರ ಇನ್ನೊಬ್ಬರಿಗೆ ನಾನು ಅವನ ಹೆಸರು ಹೇಳಂಗಿಲ್ಲ, ಅವನನ್ನ ಏನಪ್ಪಾ ಅಂತಂದ್ರೆ ಕನಿಷ್ಠ ಭಾವನೆಯಿಂದ ನೋಡ್ತಾ ಇಲ್ಲ. ನಮಗ ನಾಷ್ಟ ಮಾಡ್ಲಕ್ ಟೈಮ್ ಇಲ್ಲ, ಮತ್ತ ಅವ್ನು ಕುಂತು ಬೇಜಾರಾಗ್ಯಾನಂದ್ರೆ ವಿಚಾರ ಮಾಡ್ರಿ. ಇವತ್ತು ಯಾರು ನಿಮ್ಗೆ ಉದ್ಯೋಗ ಕೊಡಂಗಿಲ್ಲ. ಉದ್ಯೋಗವನ್ನ ನೀವೇ ಸೃಷ್ಟಿ ಮಾಡ್ಕೋಬೇಕು. ನಿಮ್ಮನ್ನ ಯಾರು ಬೆಳೆಸಂಗಿಲ್ಲ. ಭಂಡಾರಿ ಮಾಡ್ತಾರೆ, ನಿಮ್ಗೆ ಬೆಳೆಸಂಗಿಲ್ಲ, ನೀವೇ ಬೆಳಿಬೇಕು. ಯಾರೋ ಒಬ್ರು ಬಂದು ನಿಮ್ಗೆ ಹೇಳಪ್ಪ ನೀ ಬಾ ಅಂತ ಯಾರೋ ಬೆಳೆಸಂಗಿಲ್ಲ. ನಿನ್ನ ಬದುಕು ನೀ ಕಟ್ಕೋಬೇಕು. ಯಾರು ಕಟ್ತಾರೆ ನಿಮ್ಮ ತಂದೆ ತಾಯಿ ಮಾಡ್ತಾರ ಪಾಪ. ಅವ್ರು ಎಷ್ಟು ದಿನ ಮಾಡ್ಲಕ್ ಸಾಧ್ಯ ಇದೆ? ನಿನ್ನ ಬದುಕನ್ನು ಕಟ್ಕೋ. ಯಾರ ಸಲುವಾಗಿ ಕಟ್ಕೋಬೇಕು? ನಿನ್ನ ಸಲುವಾಗಿ ನೀ ಕಟ್ಕೋಬೇಕು. ಈ 1,000 ಪೋಸ್ಟ್ ಕರೆದ PSI ಮತ್ತೆ ಮುಂದೆ ಕರಿತಾನ. ಇದ್ದ ಅವಕಾಶವನ್ನೇ ಯಾರು ಚೆನ್ನಾಗಿ ಸಮಯವನ್ನು ಉಪಯೋಗ ಮಾಡ್ಕೊತಾರೋ ಅವ್ರು ಸಕ್ಸಸ್ ಆಗ್ತಾರೆ. ಬರೇ ಸುಳ್ಳ ನೆಪ, ಫೋನ್ ಯೂಸ್ ಮಾಡೋದು ಚಂತನ, ಅನಾವಶ್ಯಕವಾಗಿ 100 ತಲೆ ವಿಚಾರ ಕೂತು ಅಂದ್ರೆ ಯಾವತ್ತೂ ಸಕ್ಸಸ್ ಆಗಲ್ಲ. ಎಲ್ಲರೂ ನಿಮ್ಮನ್ನ ಕೈ ಬಿಟ್ಟು ಹೋಗ್ತಾರೆ. ನೆನ್ಪಿಡಿ, ನಿಮ್ಮಲ್ಲಿ ಒಂದು ಏನಾದ್ರೂ ಇದ್ರೆ 4 ಮಂದಿ ಬೆನ್ನತ್ತಾರೆ. ಇಲ್ಲಾಂದ್ರೆ ನಿಮ್ಮನ್ನ ಎಲ್ಲರೂ ಕೈ ಬಿಟ್ಟು ಹೋಗ್ಬಿಡ್ತಾರೆ. ನೆನ್ಪಿಡಿ, ಅವ್ ತಂದೆ ತಾಯಿ ಇರ್ತಾವ ನಿಮ್ ಜೊತೆ, ಅವಂತೂ ಎಲ್ಲಿ ಹೋಗಲ್ಲ. ಅವು ಮತ್ತ ಅವು ಮಗ ಹುಟ್ಟೆನ ಮಗಳು ಹುಟ್ಟೆನಂತ ಅವು ಇದು ಮಾಡಬೇಕು. ಅವಕ್ ಹೆಮ್ಮೆ ಪಡಂಗ ನೀವು ಬದುಕು ಕಟ್ಕೋಬೇಕು. ಬರೇ ಹಳೆದೇ ಕೇಳೋದು, ಅಳೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇನ್ನು ಕೋಳಿ ನೀ ಸರಿ ಇಲ್ಲ ಎಂದರ ಒಂದಿನ ಅನ್ಕೊಂಡು ನಾ ಸರಿ ಇಲ್ಲ ಅಂತ ಅನ್ಕೊಂಡೇನು. ಮೊದಲು ನಾ ಸರಿ ಇಲ್ಲಪ್ಪ, ನನ್ನ ಬಗಲ ನನ್ಗೆ ಯಾಕೆ ಫ್ರೆಂಡ್ ಮಾತಾಡ್ತಾ ಇಲ್ಲ, ನಾ ಸರಿ ಇಲ್ಲ ಅಂತ ಒಂದಿನ ಅನ್ಕೊಂಡೇನಿ. ಈ ನನಗೆ ಯಾಕೆ SMS ಹಾಕಿದವ, ನಾ ಏನ್ರ ಅವ್ನು ಕೊಡ್ತೀನಿ ಅನ್ನೋ ಜವಾಬ್ದಾರಿ ನನಗೆ SMS ಹಾಕಿದ್ನಲ್ಲ. ಹಂಗ ನಿಮ್ ಬದುಕನ್ನು ಕಟ್ಕೋರಿ ನೀವು. ನೋಡಿ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಯಾವ್ದಂದ್ರೆ 1973 ಕೆಮ್ಮನಗುಂಡಿ. ಯಾಕೆ ಅವನ ಬಗ್ಗೆ ಹೇಳಿದೆ ಅಂತಂದ್ರ 5 ವರ್ಷ ಕೂಡ ಕಲ್ತೀವ ನಾವು ಕೂಡಿ. 5 ವರ್ಷ ದಿನ ಹೇಳ್ತಿದ್ದೆ, ಓದಿದ್ರೆ ನಿಮ್ಗೇನ್ರ ಒಂದು ಅನ್ನದ, ಇಲ್ಲಾಂದ್ರೆ ಆಗಲ್ಲ.
ನಾವು ಮಕ್ಕೊಂಬ ತುಂಬ ಊಟ ಮಾಡಿ. ನೀವು ಭಾಳ ಓದಬೇಡ್ರಿ. ನಾ ಎಷ್ಟು ಕ್ಲಾಸ್ ಹೇಳ್ತೀನಿ, ನಾನು ಕ್ಲಾಸ್ ಒಂದು 4 ತಾಸು 5 ತಾಸು ಎತ್ತರ ಓದ್ಬಿಡಿ, ಸಕ್ಸಸ್ ಆಗಿಬಿಡ್ತದೆ. ನೀವು ಓದಿದ್ದೆ ಒಳ್ಳೆ ನೆನಪಿಟ್ಟರು ಇನ್ನೊಂದ್ಸರಿ. ಕೆಮ್ಮನಗುಂಡಿ, ಆಮೇಲೆ ದೋಣಿಮಲೈ ಬೆಟ್ಟಗಳು, ವಿಭೂತಿ ಗುಡ್ಡ, ತಿಮ್ಮಪ್ಪನ ಗುಡಿ. ಬ್ಯಾಸರ ಅನಿಸ್ತದ, ಮತ್ತೆ ಬ್ಯಾಸರ ಅನ್ಸಲ್ಲ ಹೆಂಗ. ಒಂದ್ಸರಿ ನೌಕರಿ ಹೋಗ್ಬಿಟ್ರಿ ಒಟ್ಟ ಓದ್ಬೇಡ್ರಿ. ನಮ್ಗೆ ಫೋನ್ ಹಚ್ಬೇಡ್ರಿ. ನೀವು ಒಟ್ಟ ಯಾರಿಗೂ ಫೋನ್ ಹಚ್ಲಕ್ ಹೋಗ್ಬೇಡ್ರಿ. ಒಟ್ಟ ಯಾಪು ಆನ್ ಮಾಡ್ಲಕ್ ಹೋಗ್ಬೇಡ್ರಿ. ನಮ್ಮ ಸನೇದ ಯಾವ ನೀವು ಡೆಲಿಟ್ ಅಂತ ನಿಮ್ ಮಾಯಿ ಯಾಪ್ ಡೆಲಿಟ್ ಮಾಡ್ರಿ ಅಂತ. ಒಟ್ಟ ಏನಪ್ಪಾ ಅಂತಂದ್ರೆ ನೀವು ನಿಮ್ ಬದುಕನ್ನು ನೀವು ಇದು ಮಾಡ್ಕೊಳ್ಳಿ. ನೋಡಿ, ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ದಿನನಿತ್ಯ ನಾವು ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ಎಲ್ಲಾ ಸಬ್ಜೆಕ್ಟ್ಗಳು ನಮ್ಮನ್ನ ಇಷ್ಟಪಡಕ್ ಶುರು ಮಾಡ್ತಾವ. ನಾವ್ ಎಂದರ ಒಂದಿನ ಹೋಗಿ ಬುಕ್ ಓಪನ್ ಮಾಡಿದೇವ ಅಂತಂದ್ರೆ ದಿನ ಓದ್ರಿ, ದಿನ ಪ್ರತಿನಿತ್ಯ ಸ್ಟಡಿ ಮಾಡ್ರಿ, ಹೂವಾರಿಯುವಂಥದ್ದು. ಎಂದರ ಒಂದಿನ ಬುಕ್ಕ ಮುಟ್ಟಿದ್ರೆ ಹೂವಾರಿಯುವಂಥವು. ಯಾರಲ್ಲೇ ನೀವು ಸುಮ್ಮನೆ ನಡೀತಲ್ಲ ಅಂತ ಎಂತಿದ್ದ ಘಟನಾಘಟ್ಟಗಳನ್ನ ನಮ್ಮ ಮುಟ್ಟಿ ಬಸ್ ಮಾಡಿ ಹೋಗಿದ್ದಾರೆ. ನೀ ಯಾರು ಸರಿ ದೂರ ಅಂತದ ಬುಕ್. ದಿನ ಓದ್ರಿ, ಹೂವಾರಿಯುವಂತ. ನಾ ಅರ್ಥ ಆಗ್ಲಕತ್ತೀನಿ, ನಾ ತಿಳ್ಲಕತ್ತೀನಿ, ನಿನ್ಗೆ ಅರ್ಥ ಆಗ್ತಾ ಇದ್ದೇನೆ, ಟಫ್ ಆಗ್ಲಕತ್ತದ, ನಿದ್ದೆ ಬರಾಕತ್ತದ, ಈ ತರ ಕೇಳ್ತಾನೆ. ನೀವೆಂದರ ಒಂದಿನ ಹೋಗಿ ಬುಕ್ಕ ಮುಟ್ಟಿದಾರ ಅಂದ್ರೆ ಯಾರೇ ನೀವು ಸರಿ ದೂರ ಸರಿತಲ್ಲ, ನನ್ ಟಚ್ ಮಾಡ್ಬೇಡಿ ಅಂತ. ಡೌನ್ ಟಚ್ ಅಂತ ಬುಕ್. ಅದಕ್ಕೆ ಬುಕ್ಕವನ್ನ ದಿನನಿತ್ಯ ಓದ್ತಾ ಇರಬೇಕು. ದಿನನಿತ್ಯದ ಬಗ್ಗೆ ನಾವು ಕಾಳಜಿ ಇರಬೇಕು. ಅಂದಾಗ ಮಾತ್ರ ಅದನ್ನು ಪ್ರೀತಿಸ್ಬೇಕು. ನಾವು ಆ ಜ್ಞಾನವನ್ನ, ಪುಸ್ತಕವನ್ನು ಪ್ರೀತಿಸಿದಾಗ ಮಾತ್ರ ಅದು ನಮ್ಮನ್ನ ಪ್ರೀತಿಸ್ಲಾಕ. ಜ್ಞಾನ ನಮ್ಮ ಬದುಕನ್ನು ಕಟ್ಟಿಕೊಡ್ತಂದ್ರೆ ನಾವು ಯಾಕೆ ಅದನ್ನ ಓದಬಾರ್ದು ಹೇಳಿ? ಸಾವಿರಾರು ಮಂದಿ ನಮ್ಮನ್ನು ಶೆಲ್ಟ್ ಹೊಡಿತಾರೆ ಅಂದ್ರೆ ನಾವು ಯಾಕೆ ಅದನ್ನ ಓದಬಾರ್ದು ಹೇಳಿ? ಹೌದಾ ಅಲ್ವಾ? ಇವತ್ತು DC-ಗಳಿಗೆ, SP-ಗಳಿಗೆ, AC-ಗಳಿಗೆ, ತಹಸೀಲ್ದಾರ್ಗಳಿಗೆ, PSI-ಗಳಿಗೆ ನಮಸ್ಕಾರ ಅಂತಾರಂದ್ರೆ ಅವ್ರಿಗೆ ನಮಸ್ಕಾರ ನಂಗಿಲ್ಲ, ಅವರಲ್ಲಿರುವಂತ ಜ್ಞಾನಕ್ಕೆ ನಮಸ್ಕಾರ ಅಂತಾರಲ್ಲ, ಆ ಹುದ್ದೆಗೆ ನಮಸ್ಕಾರ ಅಂತಾರಲ್ಲ. ಮತ್ ನೀವ್ ಯಾಕೆ ಪಡಿ ಬರ್ಬೇಕು? PUC ಎಕ್ಸಾಮ್ ಬರದಿಲ್ಲ ನಾವು, ಡಿಗ್ರಿ ಎಕ್ಸಾಮ್ ಬರದಿಲ್ಲ ನಾವು. ಫೇಲ್ ಆದವ್ರೆ ಜೀವನದಾಗ ಸತ್ತೋಗ್ಯಾರ. ಫೇಲ್ ಆದವ್ರು ಸಾಕಷ್ಟು ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನ ಪಾಸ್ ಮಾಡ್ಯಾರ. SLC 2 ಸಲ ಫೇಲ್ ಆದ್ರೆ KSRTC ಸರಾಗ ಚುಗಟ್ಟಿ ಹಚ್ಚಿಕಿರ್ತೀವಿ ಅಂತ 1000 ಎಕ್ಸಾಮ್ಗಳನ್ನ ಪಾಸ್ ಮಾಡ್ತೀವಿ ನಾವು. Please subscribe to our channel and press the bell button